ವಿದ್ಯಾರ್ಥಿಗಳೇ, ಈ ಅನುಪಾತದ ಲೆಕ್ಕ ಮಾಡ್ರಿ. ಇವು ಮಾಡಿದ್ರಿ ಅಂತಂದ್ರೆ ಮುಂದೆ ನಿಮಗೆ ಭಾಳ ಅನುಕೂಲ ಅದ. ಇದು ಲಕ್ಷ ಕೊಟ್ಟು ನೋಡ್ರಿ, ಚಂದಂಗೆ ಮಾಡ್ರಿ. ಮಾಡೋದಾತಂದ್ರೆ 1080 ಸೆಟ್ಟಿಂಗ್ದಾಗ ಹೋಗ್ರಿ. ಸೆಟ್ಟಿಂಗ್ 1080ದಾಗ ನೋಡ್ರಿ, ಕ್ಲಿಯರ್ ಕಾಣಿಸ್ತದ. ಎಲ್ಲರೂ ಬೋರ್ಡ್ ಕಡೆ ನೋಡ್ರಿ. ಇವು ಅನುಪಾತ ಲೆಕ್ಕಗಳು ಹೆಂಗಿರ್ತಾವ ಅನ್ನೋದು ನಿಮಗೆ ನಾ ತೋರಿಸ್ಲಿಕ್ಕೆ ವಿಚಾರ ಮಾಡಿ ಮಾಡುವಂಥ ಲೆಕ್ಕಗಳು. ಈಗೇನು ಕೇಳ್ತಾನೆ, 40,000 ರೂಪಾಯಿಗಳ ಒಂದು ಚೀಲದಲ್ಲಿ, ಒಂದು ಚೀಲದಾಗ 40,000 ರೂಪಾಯಿ ಅವ. ಅದ್ರ 10 ನೋಟ್ ಅವ, ಒಂದು 20 ನೋಟ್ ಅದ, 100 ನೋಟ್ ಅವ. ಆ ನೋಟುಗಳು ಕ್ರಮವಾಗಿ 10:15:6 ಅನುಪಾತದಲ್ಲಿವೆ. ಆ ಚೀಲದಲ್ಲಿರುವ 100 ರೂಪಾಯಿಯ ನೋಟುಗಳ ಸಂಖ್ಯೆ ಎಷ್ಟು? ಆನ್ಸರ್. ಈಗ ನೀವು ಈ ಅನುಪಾತದ ಹಣದ ಬೆಲೆ ತಕ್ಕೋಬೇಕು. ಈಗ ನೀವು ಈ 10 ರೂಪಾಯಿದು 10 ಅಂದ್ರೆ ಎಷ್ಟಾದಪ್ಪ? 100 ಅದು. ಆಮೇಲೆ 20 ರೂಪಾಯಿದು 15 ಅಂದ್ರೆ ಎಷ್ಟಾದು? 300 ರೂಪಾಯಿ ಅದು. ಆಮೇಲೆ 6 ನೋಟು 600 ನೋಟ್ ಅವ ಅಂದ್ರೆ 600 ಆಯ್ತು. ಆ ಹಣಗಳ ಮೊತ್ತನ ಕೂಡಿಸ್ರಿ ನೀವು. ಆ ಮೊತ್ತಕ್ಕೆ ನೋಟುಗಳು ಎಷ್ಟಾಗ್ತಾವ? 6 ಆಗ್ತಾವ. ಈ 15 ಈ ಹಣದ ಮೊತ್ತ ಮಾಡಿಕೊಂಡ್ರೆ ಈ ಮೊತ್ತಕ್ಕೆ ಈಕ್ವಲ್ ಆಗ್ತದ. ಅದನ್ನ ತಿಳ್ಕೊಬೇಕು ನೀವು. ಮೊದಲ ಹಣದ ಮೊತ್ತ ತಕ್ಕೋಬೇಕು. ಅರ್ಥ ಮಾಡ್ಕೊರಿ. ಅನುಪಾತಗಳು ಎಷ್ಟು? 10, 20, 100 ನೋಟುಗಳ ಅನುಪಾತ 10 ಮತ್ತು 15, 6 ಅದ. ಇವುಗಳ ಒಟ್ಟು ಬೆಲೆ ತಕ್ಕೋಬೇಕು. ಯಾಕಂದ್ರೆ ಈ ಒಟ್ಟು ಬೆಲೆದಾಗಿನ 100 ನೋಟ್ ವರ್ಗ ತೆಗಿಬೇಕಾಗ್ಯದ. ಈ ನೋಟಗಳ ಮತ್ತೆ ಎಷ್ಟಾಗ್ತದ ಮೊದಲು ತಿಳ್ಕೊಬೇಕು. 10ರ ಬೆಲೆ 10 ರೂಪಾಯಿ ಬರೋಬರಿ 10 ಗುಂಡ್ಲೆ 10 100 ರೂಪಾಯಿ ಆಯ್ತು. 100 ರೂಪಾಯಿ ಆತಿಲ್ ನೋಡ್ರಿ. ಇದು 100 ರೂಪಾಯಿ ಮತ್ತಿದಾಗ 10 ಇರ್ತದೆ. ಈಗ 15 ಎಷ್ಟರದ್ದು? ಇದು 20ರದು. 20ರದ್ದು ಎಷ್ಟವ ನೋಡ್ರಿ? 20 ರೂಪಾಯಿ ನೋಟುಗಳು ಎಷ್ಟವ? 15 ಅವ. 15 ಅಂದ್ರೆ ಎಷ್ಟಾಯ್ತು? 15 ಗುಂಡ್ಲೆ 20 ಬರೋಬರಿ 300 ರೂಪಾಯಿ ಆಯ್ತು. ಆಮೇಲೆ 6 ಎಷ್ಟು? 100ರದ್ದು. 100 ರೂಪಾಯಿ ನೋಟುಗಳು ಎಷ್ಟವ? 6. 6 ಅಂತಂದ್ರೆ ಇದಕ್ಕೆ 100ರಲ್ಲಿ ನೀವು ಗುಣಾಕಾರ ಮಾಡಿದ್ರೆ ಎಷ್ಟಾಯ್ತು? 600 ರೂಪಾಯಿ ಆಯ್ತು. ಇವುಗಳ ಮೊತ್ತ ತಕ್ಕೊಡಿ. ಇವುಗಳ ಒಟ್ಟು ಮೊತ್ತ ಬರೋಬರಿ 100 ಪ್ಲಸ್ 300 ಪ್ಲಸ್ 600 ಇಜು ಕೊಟ್ಟು ಎಷ್ಟಾಯ್ತು? 6 4 ಆಯ್ತು. 1,000 ರೂಪಾಯಿ ಮೊತ್ತ ಆಯ್ತು. 1,000 ರೂಪಾಯಿ ಮೊತ್ತಕ್ಕೆ 100 ನೋಟುಗಳು ಎಷ್ಟವ? 6. 1,000 ಮೊತ್ತಕ್ಕೆ 1,000 ರೂಪಾಯಿ ಮೊತ್ತ ಇದ್ದಾಗ, ಮೊತ್ತ ಅಂದ್ರೆ ಹಣದ ಮೊತ್ತ ಇದ್ದಾಗ ಎಷ್ಟವ ನೋಡ್ರಿ? 1,000 ಮೊತ್ತಕ್ಕೆ 6 ನೋಟ್ ಅದು. 6 ನೋಟುಗಳು 40,000 ಮೊತ್ತಕ್ಕೆ ಎಷ್ಟು? 100 ನೋಟುಗಳು ಅದು. 40,000 ಗುಂಡ್ಲೆ 6 ಸರ್ವಾಸ್ ಬಾಗಿಲೆ 1,000 ನೋಡ್ರಿ. ಇವು 3 ಪೂಜೆ ಅದು, ಇವು 3 ಪೂಜೆ ಅದು. ಅಂದ್ರೆ 240 100 ನೋಟುಗಳು ಅದು. 200 ನೋಟುಗಳ ಸಂಖ್ಯೆ 240. ಇದಕ್ಕೆ 100ಲೆ ಗುಣಾಕಾರ ಮಾಡಿದ್ರೆ ಅಷ್ಟು ರೊಕ್ಕ ಅದು. ಉತ್ತರ ಸಂಖ್ಯೆ ಸಿ. ಅವ ಏನು ಕೇಳ್ಯಾನ ಅದನ್ನು ಸರಿಯಾಗಿ ಅರ್ಥ ಮಾಡ್ಕೋಬೇಕು ನೀವು ಗಣಿತಗಳನ್ನು. 10 ರೂಪಾಯಿದು 10 ಅವ ಅಂದ್ರೆ 100 ಆಯ್ತು. 20 ರೂಪಾಯಿದು 15 ಅವ ಅಂದ್ರೆ 15 × 20 300 ಆಯ್ತು. 100 ರೂಪಾಯಿದು 6 ಅಂದ 6 ಗುಂಡ್ಲೆ 100 600 ಆಯ್ತು. ಮತ್ತೆ ತಕ್ಕೋಬೇಕು. ಈ ಮತ್ತೆ ಎಷ್ಟಾಯ್ತು? 1,000 ಆಯ್ತು. 1,000 ಮತ್ತೆ ಇದ್ದಾಗ 100 ನೋಟುಗಳು 6 ಇರ್ತಾವ.
20 ನೋಟ್ 15 ಇರ್ತಾವೆ. ಯಾವ ನೋಟ್ ಕೇಳ್ತಾನೆ ಅದನ್ನ ಹಚ್ಕೋಬೇಕು ನೀವು. 20 ಕೇಳಿದ್ರೆ 15 ಹಚ್ತಾರೆ, 10 ಕೇಳಿದ್ರೆ 10 ಹಚ್ಚ್ರಿ. ಅವ್ನು ಕೇಳಿದ್ದು 100 ನೋಟ್ ಹೇಳ್ಯಾನ. 1,000 ಮೊತ್ತಿದ್ದಾಗ 6 ನೋಟ್ ಇರ್ತಾವ. 40,000 ಮೊತ್ತಕ್ಕೆ ಎಷ್ಟು ನೋಟ್ ಇರ್ತಾವ ನೋಡಿ. ಈಜಿ ಆಗಿ ತಿಳ್ಕೊಬೇಕು. ಅದು ಮುಂದಿನ ಲೆಕ್ಕ ನೀವು ಸ್ವಂತ ಪ್ರಯತ್ನ ಮಾಡ್ತಿದ್ರೆ ಮಾಡಿ ನೋಡ್ರಿ. ತಂದೆ ಮತ್ತು ಮಗನ ಒಟ್ಟು ವಯಸ್ಸು 63 ವರ್ಷ. ಅವರಿಬ್ಬರ ವಯಸ್ಸಿನ ಅನುಪಾತ 5:2 ಇದೆ. 10 ವರ್ಷದ ನಂತರ ಅವರ ಎರಡು ಸಲ ಆಗ್ಯದ. ಅವರ ಮಗನ ವಯಸ್ಸು ಎಷ್ಟು? ಅವರ ಮಗನ ವಯಸ್ಸಷ್ಟೇ ಕೇಳ್ಯಾರ. ಆದರೆ 10 ವರ್ಷದ ನಂತರ ಅವರ ಮಗನ ವಯಸ್ಸು ಇದನ್ನೇ ತೆಗಿ. ಓಕೆ, 10 ವರ್ಷದ ನಂತರ ಅವರ ಮಗನ ವಯಸ್ಸು ಎಷ್ಟು? ಮೊದಲ ಈಗಿನ ವಯಸ್ಸು ತೆಗಿಬೇಕು. ಹೆಂಗ? ತಂದೆ ಒಟ್ಟು ಅನುಪಾತ ತಂದಿದ ಎಷ್ಟದ? 5 ಅದ. ಮಗಂದ 2 ಅದ. ಬರೋಬ್ಬರಿ 7 ಅದ. 7 ಮೊತ್ತ ಇದ್ದಾಗ ಯಾರ್ದು ಕೇಳ್ಯಾರ? ಮಗಂದ ಕೇಳ್ಯಾರ. 2 ಹಚ್ಕೋರಿ. 7 ಮತ್ತಿದ್ದಾಗ 2 ಇರ್ತದ. 63 ಮೊತ್ತ ಇದ್ದಾಗ ಎಷ್ಟಿರ್ತದ? ಮಗನ ವಯಸ್ಸು ಕೇಳ್ಯಾರ ಅಂದ್ರೆ ಮಗಂದೇ ಹಚ್ಕೋಬೇಕು. ಅದು ನೀವು ತಿಳ್ಕೋಬೇಕು. ಮಗನ ವಯಸ್ಸು ತಂದಿದ್ ಕೇಳಿದ್ರೆ 5 ಹಚ್ಚರಿ. ನಿಮಗೆ ಏನ್ ಬೇಕಾಗಿದೆ ಈಗ? ಮಗನ ವಯಸ್ಸು ಬೇಕಾಗಿದೆ ಈಗಿಂದು. 63 ಗುಂಡ್ಲೆ 2 ಸರಾಸರಿ 7. 7 ಒಂದಲೇ 7 9 9 18 ವರ್ಷ ಆಯ್ತು. ಈಗಿನ ವಯಸ್ಸು ಎಷ್ಟು? 18 ವರ್ಷ. 10 ವರ್ಷದ ನಂತರ ಮಗನ ವಯಸ್ಸು ಬರೋಬರಿ 18. 10 ವರ್ಷಗಳ ನಂತರ 10 ಬರೋಬರಿ 28 ವರ್ಷ ಇರ್ತಾವ. ಆನ್ಸರ್ ಇಸ್ ಈಕ್ವಲ್ ಟು 28 ವರ್ಷ. ಉತ್ತರ ಸಂಖ್ಯೆ ಡಿ. ನೋಡಿ, ಹಿಂಗೆ ತಿಳ್ಕೊಬೇಕು. ಗಣಿತಗಳನ್ನು ವಿಚಾರ ಶಕ್ತಿ ಯಾರಲ್ಲಿ ಇರ್ತಾವ ಬಂದ್ಬಿಡ್ತಾವ. ಅನುಪಾತ ಲೆಕ್ಕದಾಗ ಇವು ಭಾರಿ ಲೆಕ್ಕಗಳು. ಇವೆಲ್ಲ ಬ್ಯಾಂಕಿನ ಪರೀಕ್ಷೆದಾಗ, ಸೈನಿಕ್ ಸ್ಕೂಲ್ದಾಗ, ನವೋದಯದಾಗ ಎಲ್ಲ ಬೀಳ್ತಾವ. ಸರಿಯಾಗಿ ಬಿಡಿಸೋರಿ, ಚೆನ್ನಾಗಿ ತಿಳ್ಕೊರಿ, ತಿಳಿಸಿ ಹೇಳ್ತಾವ. ಒಟ್ಟು ಅನುಪಾತ ತಕ್ಕೋಬೇಕು. ಒಟ್ಟು ಅನುಪಾತ ತಂದೆ ಮಗ 7. 7 ಮತ್ತಿದ್ದಾಗ 2 ಮಗನ ವಯಸ್ಸು 63 ಇದ್ದಾಗ 18 ಆಯ್ತು. 18 ವರ್ಷ ಈಗಿಂದು. 10 ವರ್ಷದ ನಂತರ ಮಗನ ವಯಸ್ಸು 18 + 10 28. ಆನ್ಸರ್ 28 ವರ್ಷ. ನೋಡಿ, ಇಷ್ಟು ಸರಿಯಾಗಿ ತಿಳ್ಕೊಂಡು ಲೆಕ್ಕ ಮಾಡಿಬಿಟ್ರೆ ಮುಗಿದೋದು.